ದಯಮಾಡಿ ಒಳಭಾಗಕ್ಕೆ ಹೋಗ್ಬೇಕು. ಎಲ್ಲ ಬಂಧುಗಳು ಬಹಳ ಬೆಳಗಿನಿಂದಲೇ ಸರದಿ ಸಾಲಿನಲ್ಲಿ ಸಾಗಿ ಬರ್ತಾ ಇದ್ದೀರಿ. ಇವತ್ತು ಸೂರ್ಯದೇವ ಕೂಡ ತಂಪನ್ನು ನೀಡ್ತಾ ಇದ್ದಾರೆ. ಬಹಳ ಪ್ರಶಾಂತವಾದ ಮನಸ್ಸು. ಶಿಲ್ಪಕಲೆಯ ಶಾಸನ ಇವತ್ತು ಭಾರಿ ಖುಷಿ ಆಗ್ತಾ ಇದೆ. ನನ್ನ ಸ್ವಂತ ತವರು ಜಿಲ್ಲೆಗೆ ಬಂದಂತ ಖುಷಿ. ಇನ್ನೊಂದು ಕಡೆ ಹಾಸನಾಂಬೆಯ ದರ್ಶನ ಮಾಡಿದ್ದು ಮತ್ತೊಂದು ಖುಷಿ. ಕುಟುಂಬ ಸಮೇತರಾಗಿ ಪ್ರತಿ ವರ್ಷ ಹಾಸನಾಂಬೆಯ ದರ್ಶನಕ್ಕೆ ನಾವು ಬರ್ತೀವಿ. ಅದರಲ್ಲೂ ವಿಶೇಷವಾಗಿ ಈ ಬಾರಿ ನಮ್ಮ ಕೃಷ್ಣ ಬೈರೇಗೌಡರು ಹಾಸನ ಜಿಲ್ಲೆಯ ಉಸ್ತುವಾರಿ ಸಚಿವರ ಆದ ಮೇಲೆ ಯಾವುದೇ ರೀತಿಯ ಭಿನ್ನ ಇಲ್ಲದೆ ಭಾರಿ ವ್ಯವಸ್ಥಿತವಾಗಿ ಎಷ್ಟು ಅದ್ಭುತವಾಗಿ ಬರುವ ಭಕ್ತಾದಿಗಳಿಗೆ ದರ್ಶನದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂದರೆ ಭಾರಿ ಖುಷಿ ಆಗುತ್ತೆ. ಎಲ್ಲ ವರ್ಷಗಳನ್ನ ನೋಡಿದಾಗ ಈ ವರ್ಷ ಭಾರಿ ವ್ಯವಸ್ಥಿತವಾಗಿ ಸರ್ಕಾರ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರೂ ಸರಳವಾಗಿ ಬಂದು ದರ್ಶನ ಮಾಡಬಹುದು ಅನ್ನುವ ರೀತಿಯಲ್ಲಿ ಭಾರಿ ವ್ಯವಸ್ಥಿತವಾಗಿ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ವಿಶೇಷವಾಗಿ ನಾನು ಕೃಷ್ಣ ಬೈರೇಗೌಡರಿಗೆ ವಿಶೇಷವಾಗಿ ಅಭಿನಂದಿಸ್ತೀನಿ. ನಾನು ಹಾಸನ ಜಿಲ್ಲೆಯವನಾಗಿ ಬಹುಶಃ ಇತ್ತೀಚೆಗೆ ಇಡೀ ಕರ್ನಾಟಕ ತಿರುಗಿ ಹಾಸನ ಕಡೆ ನೋಡುವಂಥ ಪರಿಸ್ಥಿತಿ ಇವತ್ತು ಹಾಸನಾಂಬೆಯ ದೇವಸ್ಥಾನದ ಮುಖಾಂತರ ಆಗ್ತಾ ಇದೆ. ಹಾಸನ ಜಿಲ್ಲೆ ಶಿಲ್ಪಕಲೆಗಳ ತವರೂರು ಅಂತ ಹೇಳಿ ಕರೆಸಿಕೊಳ್ಳುವಂಥ ಹಾಸನ, ಕನ್ನಡದ ಮೊದಲನೆಯ ಶಾಸನ ಸಿಕ್ಕಿದಂಥ ನಮ್ಮ ಊರು ಹಾಸನ. ಹಾಗಾಗಿ ನಾನು ಇಡೀ ಸರ್ಕಾರವನ್ನು ಮತ್ತು ಜಿಲ್ಲಾಡಳಿತವನ್ನು ಮತ್ತು ಕೃಷ್ಣ ಬೈರೇಗೌಡರಿಗೆ ಇಡೀ ಕನ್ನಡಿಗರ ಪರವಾಗಿ ವಿಶೇಷವಾಗಿ ಅಭಿನಂದಿಸ್ತೀನಿ. ನಮಸ್ತೆ.